वॉइस ऑफ गुलबर्गा में आप सभी का इस्तकबाल है। कर्नाटक राज्य कलबुर्गी कॉर्पोरेट टीचर सोसाइटी की सालाना मजलिस मुशावरती का कामयाब इनेकाद अमल में आया। इस मौके पर मुख्तलिफ मुअज़्ज़िज़ मेहमान गिरामी शरीक रहे। प्रोग्राम में बड़ी तादाद में असातिज़ा इकराम ने शिरकत की। ये सोसाइटी फलाह व बहबूद का वादा किया गया था और आज सोसाइटी दिन रात इसी वादे की तकमील के लिए कोशिश और कड़ी मेहनत करती नजर आ रही है। सालाना मजलिस मुशावरत के दौरान खिदमत करने वाले असातिज़ा को अवार्ड पेश किए गए, जबकि PUC और 10वीं जमात में नुमाया कामयाबी हासिल करने वाले तुलबा को भी एजाज़ात से नवाजा गया। प्रोग्राम के इख्तिताम पर मेहमान खुसूसी और असातिज़ा इकराम का शुक्रिया अदा किया गया। आइए देखते हैं ये रिपोर्ट। ऐसे ही अहम और खास खबरों के लिए वॉइस ऑफ गुलबर्गा को लाइक करें, सब्सक्राइब करें, शेयर भी जरूर करें। अशोक भजंत्री साहब ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಅವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ। ASI ಅಶೋಕ್ ಭಜಂत्री ಸಾಹೇಬ್ ಬಹುಶಃ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಭಾಗದ ದಾಸೋಹಿಗಳು ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಛಾಪವನ್ನೇ ಮೂಡಿಸತಕ್ಕಂಥ ಅಪ್ಪಾಜಿಯವರನ್ನು ಮನದಲ್ಲಿ ನೆನೆಯುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಬಸವರಾಜ್ ದೇಶಮುಖ್ ಸಾಹೇಬರು ಕಾರ್ಯದರ್ಶಿಗಳು ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಅವರಿಗೆ ನಮ್ಮ ಇಡೀ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ನಿರ್ದೇಶಕರು ಹಾಗೂ ತಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ಮುಖಾಂತರ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ। ಅದೇ ರೀತಿ ಇನ್ನೋರ್ವ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಬಾಲಯೋಗಿ ಶರಣ ಶಂಕರಲಿಂಗ್ ಮಹಾರಾಜರು ಸ್ವಂತ ಮತ್ತು ಕಲ್ಮೋಡ್, ಇವರಿಗೂ ಕೂಡ ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಗುರುಗಳು ಹಾಗೂ ಗುರು ಮಾತೆಯರ ಪರವಾಗಿ ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತ ಕೋರುತ್ತೇನೆ। ಇವತ್ತು 40ನೇ ವರ್ಷದ ವಾರ್ಷಿಕ ವರದಿ ಮತ್ತು ವಾರ್ಷಿಕ ಮಹಾಸಭೆ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಪ್ರೀತಿಯಿಂದ ವಿಶ್ವಾಸದಿಂದ ಈ ಕಾರ್ಯಕ್ರಮ ಬರಬೇಕು ಅಂತಕ್ಕಂಥದ್ದು ಕೂಡ ನನಗೆ ಹೇಳಿದರು। ಸ್ವಲ್ಪ ಕ್ಷಮೆಯಲ್ಲಿ ನನ್ನ ಮನೆಯಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಇವತ್ತು ರಕ್ತದಾನ ಶಿಬಿರ ಮತ್ತು ಹೆಲ್ತ್ ಕ್ಯಾಂಪ್ ಇರೋದ್ರಿಂದ ಒಂದು 7-8 ಜನ ನಮ್ಮ ಮನೆಯಲ್ಲಿರೋದ್ರಿಂದ ಸ್ವಲ್ಪ ತಡವಾಯಿತು ಬರಲಿಕ್ಕಿರ್ತಕ್ಕಂಥದ್ದು ಕೂಡ ನಮಗೆ ಹೇಳಬೇಕಾಗಿದೆ। ಆಮೇಲೆ ಯಾವತ್ತೂ ಕೂಡ ಇಲ್ಲಿ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಯಾಗಿ ಇರ್ತೀವಿ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳಿ, ನಾನೇನು ಮಾಡಬೇಕಾಗಿದೆ, ನನಗೇನು ಜವಾಬ್ದಾರಿ ಹೇಳ್ತೀರಿ, ನಿಮ್ಮ ಸಲಿಗೆ ಏನು ಮಾಡಿಕೊಡ್ಬೋದು ಅಂತಕ್ಕಂಥದ್ದು ಕೂಡ ನೀವು ನನಗೆ ಹೇಳಿದ್ರೆ ನಾನು ಅಲ್ಲಿಂದ ಏನು ಮಾಡ್ಬೋದು, ಸರ್ಕಾರದಿಂದ ಅಂದ್ರೆ ಸರ್ಕಾರೇ ಮಾಡೋಣ, ನನ್ನ ಪರ್ಸನಲ್ ಇದ್ರೆ ಪರ್ಸನಲಾಗಿ ಮಾಡೋಣ, ನಿಮ್ಮ ಜೊತೆಗೆ ಯಾವತ್ತೂ ಕೂಡ ನಾವು ಇರ್ತೀವಿ ಅಂತಕ್ಕಂಥದ್ದು ಕೂಡ ಇನ್ನೊಂದು ಸರ್ತಿ ನಮ್ಮೆಲ್ಲರಿಗೂ ಹೇಳಿ, ನನಗೆ ಇನ್ನೂ 3 ಕಾರ್ಯಕ್ರಮಕ್ಕೆ ಹೋಗೋದಿದೆ, ಅದರ ಪರಮೇಶ್ವರ್ ಸರ್ ಅಂತ ಬಂದು 2 ನಿಮಿಷ ನೀವು ಬಂದು ಮಾತಾಡಿ ಹೋಗ್ಬಿಡ್ರಿ ಅಂತಕ್ಕಂಥದ್ದು ಕೂಡ ಹೇಳಿದ್ರು। ವೇದಿಕೆ ಮೇಲೆ ಕೂಡ ಇನ್ನೂ ಕೂಡ ಅನೇಕ ಹಿರಿಯರು ಕೂಡ ಮಾತಾಡೋದು ನಾನು ಜಾಸ್ತಿ ಸಮಯ ತಗೊಳ್ಳಾದ್ರು। ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸಿ ನನಗೂ ಕೂಡ ಆಹ್ವಾನ ಮಾಡಿ ತಮ್ಮೆಲ್ಲ ಆಶೀರ್ವಾದ ಕೂಡ ಮಾಡಿದಂತಕ್ಕಂಥ ಕೂಡ ಹೊಂದಿಸಿ ನಾನು ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರು, ಅನುದಾನ ರಹಿತ ಪ್ರಾಥಮಿಕ ಶಾಲಾ ಶಿಕ್ಷಕರು, ದಯಮಾಡಿ ನಮ್ಮ ಶಿಕ್ಷಕರೆಲ್ಲ ಗಂಭೀರವಾಗಿ ವಿಷಯವನ್ನು ತೆಗೆದುಕೊಳ್ಬೇಕು। ಎಂಥ ಆದೇಶವನ್ನು ಹೊರಡಿಸ್ತದೆ ಅಂದ್ರೆ ಸರ್, ನಾವು 25-30 ವರ್ಷ ಕೆಲಸ ಮಾಡಿದ್ದೀವಿ। ಈಗ ತಾವು ಹೇಳಿದ್ರೆ ಈ ದೇಶದ ಸಾಮಾನ್ಯ ಪ್ರಜೆಯಿಂದ ಹಿಡ್ಕೊಂಡು ಪ್ರಧಾನಮಂತ್ರಿಗಳವರೆಗೂ ಕೂಡ ಅವ್ರು ಬೆಳಿಲಿಕ್ಕೆ ಶಿಕ್ಷಕರೇ ಕಾರಣ। ಆದರೆ ಇವತ್ತು ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠ ದೀಪಂಕರ್ ದತ್ತಾ ಅಂತಕ್ಕಂಥ ಗೌರವಾನ್ವಿತ ನ್ಯಾಯವಾದಿಗಳ ಪೀಠ 110 ಪುಟಗಳ ಒಂದು ಸುದೀರ್ಘ ಆದೇಶವನ್ನು ಹೊರಡಿಸ್ತದೆ। ಸನ್ಮಾನ್ಯ ಕಾನೂನು ಸಚಿವರಾದ HK ಪಾಟೀಲ್ರು ಕೂಡ ಇದರ ಕುರಿತು ಮೇಲ್ಮನವಿ ಸಲ್ಲಿಸಲಿಕ್ಕೆ ಆದೇಶ ಮಾಡಿದ್ದಾರೆ। ನಾನು ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರ, ಈ ಆರ್ಟಿಕಲ್ 142ದಾಗ ಆದೇಶ ಆಗಿರೋದ್ರಿಂದ ರಾಜ್ಯದ ಸಚಿವ ಸಂಪುಟ ಸಭೆ ಆಗಲಿ, ಕೇಂದ್ರದ ಸಚಿವ ಸಂಪುಟ ಸಭೆ ಆಗಲಿ, ರಾಜ್ಯದ ವಿಧಾನಸಭೆ ವಿಧಾನ ಪರಿಷತ್ ಆಗಲಿ, ಕೇಂದ್ರದ ಪಾರ್ಲಿಮೆಂಟ್ ಆಗಲಿ ಏನು ತಿದ್ದುಪಡಿ ತರಕ್ಕಾಗುವುದಿಲ್ಲ। ಒಂದು ಮಾಡಬಹುದು, ನಾವು ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿ ವಿನಂತಿ ಮಾಡ್ಕೊಂಡಿದ್ದೀವಿ। ಜೊತೆಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿ, ಕೇಂದ್ರದ ಕಾನೂನು ಸಚಿವರನ್ನ, ಕೇಂದ್ರದ ಮಾನವ ಸಂಪನ್ಮೂಲ ಸಚಿವರನ್ನ ಮಾನ್ಯ ಪ್ರಧಾನಮಂತ್ರಿಗಳ ಭೇಟಿಗೆ ಅವಕಾಶ ಮಾಡಿಸಿಕೊಡಬೇಕು।
ಖುದ್ದು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ನಾನು ನಿರಂತರವಾಗಿ ತಮ್ಮ ಸೋಷಿಯಲ್ ಮೀಡಿಯಾವನ್ನ ಗಮನಿಸ್ತಾ ಇರ್ತೇನೆ. ತಾವು ಶಾಸಕರಾಗುವುದರ ಜೊತೆಗೆ ಭಾಜಪ ಪಕ್ಷದ ಕೇಂದ್ರದ ಸಂಘದಲ್ಲಿ ಪದಾಧಿಕಾರಿಗಳು ಆಗಿದ್ದೀರಿ. ವಿಜೇಂದ್ರ ಅವ್ರ ಜೊತೆ ತಾವು ನಿರಂತರವಾಗಿ ಓಡಾಡ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೀನಿ. ತಾಲೂಕು ಶಿಕ್ಷಕರ ಪತ್ತಿನ ಸಹಕಾರ ಸಂಘದ 40ನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ನಡೀತಾ ಇದ್ದು ಎಲ್ಲ ಸದಸ್ಯರು ಆಗಮಿಸಿದ್ದಾರೆ. ಇವತ್ತು ನಮ್ಮ ಸಂಘ ಕಲಬುರಗಿಯಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿದೆ. ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಂಘದ ಒಳಿತಿಗಾಗಿ ನಾವು ತುಂಬ ಪ್ರಯತ್ನ ಮಾಡ್ತಿದ್ದೇವೆ. ಕಟಬಾಕಿ ಸಾಲಗಳನ್ನು ನಾವು ಕೂಡ ವಸೂಲಿ ಮಾಡಿದ್ದೆವು. ಸಂಘದ ಸಹಕಾರಕ್ಕೆ ಎಲ್ಲ ಶಿಕ್ಷಕರ ಒಂದು ಪಾತ್ರನೂ ಕೂಡ ಇದೆ. ಇದೇ ರೀತಿಯಾಗಿ ಸಂಘಕ್ಕೆ ತಾವು ಆಶೀರ್ವಾದ ಮಾಡಬೇಕು. ಎಲ್ಲ ಶಿಕ್ಷಕರು ಸರಿಯಾದ ಸಮಯಕ್ಕೆ ತಮ್ಮ ಸಾಲವನ್ನು ಕಟ್ಟಬೇಕು ಎಂಬ ಮೂಲಕ ಮನವಿ ಮಾಡಿಕೊಳ್ತೇನೆ. ನಾನು ಪ್ರಭುಲಿಂಗ ಮೂಲ್ಗೆ, ನಿರ್ದೇಶಕರು ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಕಲಬುರಗಿ. अलैकुम रहमतुल्लाहि व बरकातहू। मैं आज सबसे पहले आज के इस कर्नाटक राज्य कलबुर्गी टीचर्स कोऑपरेटिव सोसाइटी कलबुर्गी के सालाना मजलिस मशावरत के मौके पर आज के इस प्रोग्राम के इफ्तिताह के तौर पर हमारे हरदिल अजीज़ कलबुर्गी ग्रामीण के MLA आली जनाब मत्ती मोड़ साहब और उसी तरह और एक हमारे हरदिल अजीज़ और हरकियाती शख्सियत के मालिक और हमारे कर्नाटका प्राइमरी टीचर्स एसोसिएशन के रियासती सदर आली जनाब चंद्रशेखर नुगली साहब और अप्पा पब्लिक स्कूल के अप्पा जी और दीगर कई मेहमान आज के इस प्रोग्राम के मौके पर तशरीफ़ लाकर मुझे इस बात को कहने में बहुत ही मसरत हो रही है कि आज का ये जो सालाना मजलिस मशावरत बहुत ही कामयाब रहा, क्योंकि कसीर तादाद में असातिज़ा कराम यहाँ तशरीफ़ लाकर यानी हमारी ये जो टीचर्स कोऑपरेटिव सोसाइटी है कलबुर्गी शुमाल, कलबुर्गी जुनूब और कमलापुर पर मुश्तमिल तकरीबन 2500 असातिज़ा कराम इसके मेंबर्स हैं और मैं भी इस सोसाइटी का एक डायरेक्टर हूँ और कुल 15 डायरेक्टर्स हैं, उसमें से एक सदर और एक नायब सदर हैं। मैं इस बात को कहने में मसरत महसूस करता हूँ कि पहले की जितने भी जो इस तरह की जो डायरेक्टर्स थे वो भी काम किए हैं, लेकिन 2025 और 26 में जो इंतखाबात हुए, इंतखाबात में हमने असातिज़ा कराम से वादा किया था कि हमारी सोसाइटी की तरक्की व फलाह बहबूदी के लिए और हमारे असातिज़ा कराम को इससे भरपूर फ़ायदा मिले, इस ज़िमन में हम भरपूर कोशिश करेंगे, हमने ये वादा किया था। तो हमारे वादे पर एतबार करते हुए तमाम असातिज़ा कराम ने हमें एक मौका दिया। हाँ, आज हम दिन रात मेहनत व मशक्क़त कर रहे हैं हमारी सोसाइटी की तरक्की के लिए और हमारी सोसाइटी तकरीबन 13 करोड़ की सोसाइटी है कि लोन लेने और देने में आसानी हो और हमारे असातिज़ा कराम के अगर उनके बच्चे अगर किसी हायर स्टडी में अगर तालीम हासिल कर रहे हैं तो उन्हें भी कुछ हमारी सोसाइटी की तरफ से इमदाद मिले। हम हर ज़िमन में हर तरह से कोशिश कर रहे हैं कि हमारी सोसाइटी हर तरह से फले और फूले। मेरा नाम उस्मान बादशाह, मैं डायरेक्टर टीचर्स कोऑपरेटिव सोसाइटी कलबुर्गी